ಮಹರ್ಷಿಗಳೇ, ತಾವು ಪೂಜ್ಯರು, ಜ್ಞಾನಿಗಳು. ಹಿಂದೆ ನಡೆದಿದ್ದನ್ನು, ಈಗ ನಡೆಯುತ್ತಿರುವುದನ್ನು, ಮುಂದೆ ನಡೆಯುವುದನ್ನು ಬಲ್ಲವರು. ಪೂಜ್ಯರೇ, ತಾವುಗಳು ವಿನಾ ಕಾರಣವಿಲ್ಲದೆ ಭೂತಳಕ್ಕೆ ಬರುವವರಲ್ಲ. ತಾವುಗಳು ತಮ್ಮ ಸಂಚಾರ ಸಮಯದಲ್ಲಿ ತಾವುಗಳು ಕಂಡು ಕೇಳಿ ಆಲಿಸಿ ಆನಂದಿಸಿ ಲಾಲಿಸುವಂತಹ ಯಾವುದಾದರೂ ಅತಿಶಯೋಕ್ತವಾದಂತಹ ವಿಚಾರವಿದ್ದರೆ ಈ ಪಾಮರನಾದಂತಹ ಚೋಳ ಭೂಪತಿಗೂ ತಿಳಿಸುವ ಕೃಪೆ ಮಾಡಬೇಕು ಪೂಜ್ಯರೇ. ನಾರಾಯಣ ನಾರಾಯಣ. ಸತ್ಯೇಂದ್ರ, ನಾನಾದರೂ ತ್ರಿಲೋಕಗಳನ್ನು ಸಂಚಾರ ಮಾಡಿಕೊಂಡು ಬರುತ್ತಿರುವಾಗ ನಿನ್ನನ್ನು, ನಿನ್ನ ರಾಜ್ಯದ ಪ್ರಜೆಗಳನ್ನು ಹಾಗೂ ನಿನ್ನ ರಾಜ್ಯದ ಆಳ್ವಿಕೆಯನ್ನು ಬಹಳ ಕೊಂಡಾಡುತ್ತಿರುವರಯ್ಯ. ಅದನ್ನು ನೋಡಿಕೊಂಡು ಹೋಗಲು ಬಂದಿರುವೇನೋ ಸತ್ಯೇಂದ್ರ. ಪೂಜ್ಯರೇ, ನಾನು ಹೇಳಿದ್ದು ನಿಜವಾಯಿತು. ನೋಡಿದ್ರ ನಾರದರೆ, ಈ ನನ್ನ ಆಳ್ವಿಕೆಯನ್ನ ಇದು ಕೇವಲ ಪ್ರಜೆಗಳ ಆರೋಪಣೆಯಲ್ಲ. ದೇವ, ಗರುಡ, ಗಂಧರ್ವ, ಯಕ್ಷ, ಕಿನ್ನರ, ಕೆಂಪುರುಷರಲ್ಲಿ ಸತ್ಯದಲ್ಲೇ ಆಗಲಿ, ದಾನದಲ್ಲೇ ಆಗಲಿ, ಧರ್ಮದಲ್ಲೇ ಆಗಲಿ ಈ ಚೋಳ ಭೂಪತಿಯನ್ನು ಅರಸು ಈ ಚತುರ್ದಶ ಭೂಗಳಲ್ಲಿ ಯಾರಾದರೂ ನೋಡಿದಿರಾ ಈ ನನ್ನ ಪರಾಕ್ರಮವನ್ನ, ನೋಡಿದಿರಾ ಈ ನನ್ನ ವೈಭವವನ್ನ, ಈ ನನ್ನ ವಿಜಯ ಪಥಕ್ಕೆ ಸತ್ಯೇಂದ್ರ, ನಡೆಯ ಈ ಸೃಷ್ಟಿಯ ಸಕಲ ಜೀವರಾಶಿಗಳು ಅನುಭವಿಸಿರುವ ಫಲಾಫಲಗಳನ್ನು ನೋಡುತ್ತಿರುವರು ಆ ದೇವತೆಗಳು. ಆ ದೇವತೆಗಳ ನಡತೆಯಂತೆ ಕಾಲ ಕಾಲಕ್ಕೆ ತಕ್ಕಂತೆ ನಡೆಯುತ್ತಿರುವರು ಅಷ್ಟ ದಿಗ್ಪಾಲಕರು, ನವಗ್ರಹ ಒಡೆಯರು. ಅದನ್ನು ನೀನು ಬಲ್ಲೆಯ ಸತ್ಯೇಂದ್ರ? ನೀವು ದೇವರುಗಳನ್ನು ಮಗಳು ಆ ದೇವತೆಗಳು ತಾಳ ಮೇಳವಿಲ್ಲದೆ ಅಲೆಮಾರಿಗಳಂತೆ ಅಲೆಯುತ್ತ ವಿಲಾಸ ವಿಫಲಗಳಲ್ಲಿ ಸುರಪಾಲದ ಅಮಲಿನಲ್ಲಿ ರಂಬೆ ಊರ್ವಶಿ ಮೇನಕೆಯೊಡನೆ ರತಿ ಸಂಗತಿಯನ್ನು ಹೂಡಿ ಕಾಲ